ಗೃಹಲಕ್ಷ್ಮಿ ಹಣ ನಮಗೆ ಬಂದಿಲ್ಲ ಅಂತ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದರೆ ಗೃಹಲಕ್ಷ್ಮಿ 2ನೇ ಹಂತದ ಹಣ ಕೂಡ ಬಿಡುಗಡೆ ಆಗಿದೆ. ಶಿವರಾತ್ರಿ ಹಬ್ಬಕ್ಕೆ 16ನೇ ಕಂತಿನ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿತ್ತು. ಸಾಕಷ್ಟು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬಂದು ತಲುಪಿತ್ತು. ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿರಲಿಲ್ಲ. ಪ್ರತಿ ಸಲ ಹಣ ಬಿಡುಗಡೆ ಆಯಿತು ಅಂದರೆ ಪ್ರತಿದಿನ ಅದು ಒಂದು ಲಕ್ಷಾನುಗಟ್ಟಲೆ ಮಹಿಳೆಯರಿಗೆ ಹಣ ಹೋಗ್ತಾ ಇತ್ತು. ಮೊದಲನೇ ದಿನ ಒಂದು 10 ಲಕ್ಷ, 15 ಲಕ್ಷ, 20 ಲಕ್ಷ ಜನಕ್ಕೆ ಹೋದರೆ 2ನೇ ದಿನ ಇನ್ನೊಂದಷ್ಟು ಲಕ್ಷ ಜನಕ್ಕೆ ಹಣ ಹೋಗ್ತಾ ಇತ್ತು. ಆದರೆ ಈ ಬಾರಿ ಹಣ ಬಿಡುಗಡೆ ಮಾಡಿದಾಗ ಸ್ವಲ್ಪ ಪ್ರೋಸೆಸ್ಗಳನ್ನ ಚೇಂಜ್ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು, ಪ್ರೋಸೆಸ್ ಹಣ ಬಿಡುಗಡೆ ನಮ್ಮದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಈಗ ಅದು ಬೆಂಗಳೂರು ಸುತ್ತಮುತ್ತ ಇರುವಂತಹ 4 ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗುತ್ತೆ. ಅದಾದಮೇಲೆ ಮತ್ತೆ CDP ಆಫೀಸ್ಗೆ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ನೆಕ್ಸ್ಟ್ ಅದು DBT ಮುಖಾಂತರ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ. ಆದರೆ ಈ ಪ್ರೋಸೆಸ್ ಚೇಂಜ್ ಮಾಡಿರೋದ್ರಿಂದ ಈ ಸಲ ಸಾಕಷ್ಟು ಮಹಿಳೆಯರಿಗೆ ಬೇಗ ಬೇಗ ಹಣ ಜಮೆ ಆಗಿರಲಿಲ್ಲ. ನಮಗೆ ಯಾವಾಗ ಬರುತ್ತೆ ಅಥವಾ ಬರೋದಿಲ್ವೇನೋ ಅಂತ ತುಂಬ ಜನ ಮಹಿಳೆಯರು ಅಂದ್ಕೊಂಡಿದ್ರು. ಅಂಥವ್ರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ 2ನೇ ಹಂತದ ಹಣ ನಿನ್ನೆಯಿಂದ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಮಾಹಿತಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಣ ಬಂದಿರೋದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಹಾಗೆ ವಿಡಿಯೋ ನೋಡ್ತೀರಿ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಪಿಂಚಣಿ ಹಣದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲಾನು ಕೂಡ ವಿತ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ. ಅಂದರೆ ಸ್ಕ್ರೀನ್ಶಾಟ್ ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋದು ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಚಾರ ಬಂದು ಈಗ 2ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಮಹಿಳೆಯರ ಖಾತೆಗೆ ಬಂದು ತಲುಪ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಹೌದು, ನಿನ್ನೆಯಿಂದ ಹಣ ಬಿಡುಗಡೆ ಆಗಿದ್ದು ಸಾಕಷ್ಟು ಲಕ್ಷ ಜನ ಮಹಿಳೆಯರ ಖಾತೆಗೆ ಅಮೌಂಟ್ ಜಮೆ ಆಗಿದೆ. ಅಮೌಂಟ್ ಜಮೆ ಆಗಿರೋ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಹಾಕ್ತೀನಿ ನೋಡಿ. ಕೆಲವರಿಗೆ 26ನೇ ತಾರೀಕು ಅಮೌಂಟ್ ಕ್ರೆಡಿಟ್ ಆಗಿದೆ. ಇದು ಹಳೆ ಸ್ಕ್ರೀನ್ಶಾಟ್. ಕೆಲವ್ರಿಗೆ ನಿನ್ನೆ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ. ಅವರು ಮೆಸೇಜ್ ಹಾಕಿದ್ದಾರೆ. ಆ ಮೆಸೇಜ್ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿದ್ದೀನಿ. ಮತ್ತೆ ನಿನ್ನೆ ಅಮೌಂಟ್ ಕ್ರೆಡಿಟ್ ಆಗಿರೋದು 1/3/2025 ಬೆಳಗ್ಗೆ 10:43ಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಇದೇ ಡೇಟಲ್ಲಿ ನಿನ್ನೆನೆ ಅಂದರೆ ಇನ್ನೊಂದಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆ. ಅದು ಕೂಡ ಸ್ಕ್ರೀನ್ಶಾಟ್ಗಳನ್ನ ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಡೇಟ್ ಮತ್ತು ಟೈಮು, ಗೃಹಲಕ್ಷ್ಮಿ ಹಣ ಅಂತ ಮೆನ್ಷನ್ ಆಗಿರೋ ಪ್ರೂಫ್ ಕೂಡ ಸಿಗುತ್ತೆ. ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆದಾಗ ಒಂದಷ್ಟು ಜಿಲ್ಲೆ ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗಿತ್ತು, ಅವರು ಬಿಡುಗಡೆನ ಮಾಡಿದ್ರು. 2ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿದಾಗ ಯಾವ ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗಿಲ್ವೋ, ಯಾವ ಡಿಸ್ಟಿಕಲ್ಲಿ ಇನ್ನೂ ಕೂಡ ಹಣ ತಲುಪಿಲ್ವೋ ಅಂತಹ ಮಹಿಳೆಯರಿಗೆ ಹಣ ಹಾಕುವಂಥ ಕೆಲಸಗಳು ನಡೀತಾ ಇದೆ. ಈಗ ನೋಡಿ ಸೆಕೆಂಡ್ ಸ್ಟೇಜಲ್ಲಿ, ಸೆಕೆಂಡ್ ಹಂತದಲ್ಲಿ ಯಾರ್ಯಾರು ಹಣ ಬಂದಿದೆ ಯಾವ ಜಿಲ್ಲೆಯವರಿಗೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯವರಿಗೆ ಶಿವರಾತ್ರಿ ಹಬ್ಬಕ್ಕೆ ಹಣ ಬಿಡುಗಡೆ ಆದಾಗ ಬಂದಿರಲಿಲ್ಲ, ಅಂಥವ್ರಿಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಚಿತ್ರದುರ್ಗ, ಬೀದರು, ರಾಯಚೂರು ಈ ರೀತಿಯ ಜಿಲ್ಲೆಗಳಿಗೆ, ಬಾಗಲಕೋಟೆ, ವಿಜಯನಗರ ಜಿಲ್ಲೆಗಳಿಗೆ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ, ಈಗ ತಾನೇ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಅಮೌಂಟ್ ಕ್ರೆಡಿಟ್ ಆಗ್ತಿದ್ದು ಇವತ್ತು ಕೂಡ ನಿಮಗೆ ಅಮೌಂಟ್ ಬರುವಂತಹ ಸಾಧ್ಯತೆಗಳು ಇದೆ. ಇದ್ರ ಜೊತೆಗೆ ರಾಮನಗರ ಡಿಸ್ಟಿಕ್ಕು, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಆದಷ್ಟು ಬೇಗ ಜಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಇದು ಏನಪ್ಪ ಅಂದರೆ ಇವರೆಲ್ರಿಗೂ ಕೂಡ ಒಂದೇ ದಿನ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಈ ಡಿಸ್ಟಿಕಲ್ಲಿ ಈಗ ಬೆಂಗಳೂರು ಗ್ರಾಮಾಂತರ ಅಂದರೆ ಗ್ರಾಮಾಂತರದಲ್ಲಿರೋ ಎಲ್ರಿಗೂ ಕೂಡ ಅಮೌಂಟು ಕವರ್ ಆಗೋದಿಲ್ಲ. ಕೆಲವು ತಾಲೂಕು ಪಂಚಾಯಿತಿಗಳಿಗೆ ಹೋಗುತ್ತೆ, ಅಲ್ಲಿಂದ ಅಮೌಂಟು ಕ್ರೆಡಿಟ್ ಆಗುತ್ತೆ. ರಾಮನಗರ ಡಿಸ್ಟಿಕಲ್ಲಿ ಇಲ್ಲಿವರೆಗೂ ಕೂಡ, ರಾಮನಗರ ಡಿಸ್ಟಿಕ್ಕು ಮಾಗಡಿ ತಾಲೂಕಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಆದರೆ ರಾಮನಗರ ಜಿಲ್ಲೆಯ ಬೇರೆ ತಾಲೂಕಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹಾಗೆ ಎಲ್ಲ ಜಿಲ್ಲೆಯಲ್ಲೇ ಎಲ್ಲ ತಾಲೂಕುಗಳಿಗೆ ಹಣ ಒಂದೇ ದಿನ ಬರೋದಿಲ್ಲ. ಕೆಲವು ತಾಲೂಕುಗಳಿಗೆ ಇವತ್ತು ಬಂದರೆ ಕೆಲವು ತಾಲೂಕುಗಳಿಗೆ ನಾಳೆ ಹಣ ಬರುತ್ತೆ. ಕೆಲವ್ರದ್ದು ಗೌರ್ಮೆಂಟ್ ಬ್ಯಾಂಕ್ ಇರುತ್ತೆ, ಅಂದರೆ ಸ್ಟೇಟ್ ಬ್ಯಾಂಕ್ಗಳಿರುತ್ತೆ, ಕೆಲವರಿಗೆ ಗ್ರಾಮೀಣ ಬ್ಯಾಂಕ್ಗಳಿರುತ್ತೆ. ಈ ರೀತಿಯಾಗಿ ಕೂಡ ಹಣ ಬರೋದಕ್ಕೆ ಸ್ವಲ್ಪ ರೀಸನ್ಸ್ಗಳು ಕಾರಣ ಆಗುತ್ತೆ. ಇವತ್ತು ಭಾನುವಾರ, ಇವತ್ತು ಅಮೌಂಟ್ ಏನು ಬರೋದಿಲ್ಲ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರದ ಕಡೆಯಿಂದ ಈಗಾಗಲೇ ಹಣ ಬಿಡುಗಡೆ ಆಗಿರೋದ್ರಿಂದ ಯಾವಾಗ ಬೇಕಿರೋ ನಿಮ್ಮ ಖಾತೆಗೆ ಹಣ ಬರ್ಬೋದು. DBT ಮುಖಾಂತರ ನಿಮಗೆ ನೈಟ್ ಬರಬಹುದು, ಬೆಳಗ್ಗೆ ಬರಬಹುದು, ಮಧ್ಯಾಹ್ನ ಕೂಡ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ಭಾನುವಾರ ಗೌರ್ಮೆಂಟ್ ಹಾಲಿಡೇಸ್ ಅಮೌಂಟ್ ಬರಲ್ಲ ಅಂತ ನೀವು ಅಂದ್ಕೊಳ್ಳೋ ಹಾಗೆ ಇಲ್ಲ, ಖಂಡಿತವಾಗ್ಲೂ ಹಣ ಬರುತ್ತೆ. ಇವತ್ತು ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ನೋಡ್ತೀರಿ ಯಾರಿಗಾದರೂ ಹಣ ಕ್ರೆಡಿಟ್ ಆಗಿತ್ತು ಅಂದರೆ ಅಥವಾ ನೀವು ನೋಡೋ ಸಮಯಕ್ಕೆ ಹಣ ಬಂತು ಅಂದರೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅದು ತುಂಬಾ ಸಹಾಯ ಆಗುತ್ತೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವ ಹೊಸ ಅಪ್ಡೇಟ್ ಆಗಿತ್ತು. ಅದಕ್ಕೆ ನಾನು ಸ್ಕ್ರೀನ್ಶಾಟ್ ಸಮೇತ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನು ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋಗೆ ಒಂದು ಲೈಕ್ ಮಾಡೋದು ಮತ್ತೆ ನನಗೆ ಒಂದು ಹೊಸ ಇನ್ಸ್ಪಿರೇಷನ್ ಸಿಗುತ್ತೆ, ಮತ್ತು ನನ್ನ ಚಾನಲ್ ವ್ಯೂಸ್ಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.